ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಚೈನೀಸ್ ರೆಸಿಪಿ ಕ್ಯಾಬೇಜ್ ರೋಲ್ಸ್ ಜೊತೆ ವೆಜ್ ಫ್ರೈಸ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಫುಲ್ಲು ಕ್ಯಾಬೇಜ್ ಏನಿದೆ ಹೂಕೋಸನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹೀಗೆ ಬೇಯಿಸ್ಕೊಳ್ಬೇಕು, ಒಂದು 10-15 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಆ ಕಡೆ ಈ ಕಡೆ ಎರಡು ಬದಿನೂ ಬೇಯಿಸ್ಕೊಂಡಿದ್ದೀನಿ. ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು, ಇಷ್ಟು ಬೇಯಿಸ್ಕೊಳ್ಬೇಕು ನೀವು. ನಾನು ಫಿಲ್ಲಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಬೇಜ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿದೆ, ಬೀನ್ಸ್ನು ಸಣ್ಣದಾಗಿ ಕಟ್ ಮಾಡಿದೆ, ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಗೆಡ್ಡೆಕೋಸು. ನೀವು ಯಾವ್ದು ಬೇಕಾದರೂ ವೆಜಿಟೇಬಲ್ಸ್ ತೊಗೊಳ್ಬೋದು ಇದ್ರ ಜೊತೆ ಎಕ್ಸ್ಟ್ರಾ, ಇಲ್ಲ ಚಿಕನ್ ಸಹ ತೊಗೊಳ್ಬೋದು. ಸೊ ನಾನು ಇಲ್ಲಿ ಬರೀ ವೆಜಿಟೇಬಲ್ಸ್ ಮಾತ್ರ ತೊಗೊಂಡಿದ್ದೀನಿ ಇಷ್ಟು. ಇವಾಗ ಎಲ್ಲ ವೆಜಿಟೇಬಲ್ಸ್ಗೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೋಯಾ ಸಾಸು, 1 ಸ್ಪೂನ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ 2 ಸಾಸನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. 1 ಸ್ಪೂನು, 1 ಸ್ಪೂನ್ ಟೊಮೆಟೊ ಕೆಚಪ್, ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವಿನೆಗರ್ ಇದ್ರೂ ನೀವು ಹಾಕ್ಕೊಳ್ಬೋದು, ಬಟ್ ಇಲ್ಲಿ ಆಲ್ರೆಡಿ ಸ್ವಲ್ಪ ಹುಳಿ ಇದೆಯಲ್ವಾ ಟೊಮೆಟೊ ಎಲ್ಲ, ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಇಲ್ಲಾಂದರೆ ನೀವು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೆಂದಿರೋ ಕ್ಯಾಬೇಜ್ನ ನನ್ನ ಮೇಲ್ಗಡೆ ಇದು ಗಡ್ಡೆ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಒಂದೊಂದಾಗಿ ಎಲೆಗಳನ್ನ ಕಟ್ ಮಾಡ್ಕೊಳ್ಬೇಕು ನೀವು. ಸ್ವಲ್ಪ ನಿಧಾನಕ್ಕೆ ಮಾಡಿ, ಯಾಕಂದರೆ ಅದು ಕ್ಯಾಬೇಜು ಎಲ್ಲ ಬಿಚ್ಚಿ ಹೋಗ್ಬಿಡುತ್ತೆ. ಸೊ ಈ ಥರ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ನೀವು. ಅದೇ ನೀವು ಬೆಂದಿದ್ರೆ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಅದು ಬರುತ್ತೆ ಹಿಂಗೆ, ಇಲ್ಲಾಂದರೆ ಸ್ವಲ್ಪ ಕಟ್ಟಾಗಿಬಿಡುತ್ತೆ. ಈ ಥರ ತೆಳುವಾಗಿ ಬರೆದಿರಬೇಕು. ಇದಕ್ಕೆ ನೀವು ಚಿಕನ್ನು ಸಹ ಕೈಮಾ ಥರ ಮಾಡ್ಕೊಂಡು ಹಾಕ್ಕೊಳ್ಬೋದು, ಪ್ರಾನ್ಸ್ ಅದು ಹಾಕ್ಕೊಳ್ಬೋದು, ಇಲ್ಲ ಬರೀ ವೆಜಿಟೇಬಲ್ ಫ್ರೈಗೆ ಸ್ವಲ್ಪ ಮೊಟ್ಟೆನ ಹಾಕ್ಕೊಂಡು ಸಹ ಪಲ್ಯ ಥರ ಮಾಡ್ಕೊಳ್ಳೋದು ಹಾಕ್ಕೊಳ್ಬೋದು, ಇಲ್ಲ ಎಲ್ಲ ಮೊಳಕೆ ಕಾಳನ್ನು ಸಹ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು. ಅದು ನಿಮ್ಮ ಇದು, ನೀವು ಯಾವುದು ಹೇಗೆ ಬೇಕೋ ಆ ಥರ ಫಿಲ್ಲಿಂಗ್ಸ್ ನೀವು ಮಾಡ್ಕೊಳ್ಬೋದು. ನೋಡಿ ಅದು ನಿಧಾನಕ್ಕೆ, ಬಟ್ ಅದು ನಂದು ಸ್ವಲ್ಪ ಮಧ್ಯದಲ್ಲಿ ಕಟ್ಟಾಗ್ತಿತ್ತು. ಇದು ಸ್ವಲ್ಪ ಕಷ್ಟ, ಬಟ್ ಮಾಡ್ಬೋದು ಬೇಗನೆ. ಸ್ವಲ್ಪ ಬೆಂದಿದ್ದರೆ ಬೇಗ ಮಾಡಿಬಿಡ್ಬೋದು, ಅದು ತೆಗಿಬೋದು. ನಾನು ಇನ್ನೊಂದು 5 ನಿಮಿಷ ಬೆಂದಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ನಾನು ಸ್ವಲ್ಪ ಬೇಗ ತೆಗೆದುಬಿಟ್ಟೆ. ನೋಡಿ ಬರೀ ಮೇಲ್ಗಡೆ ಒಂದು 2-3 ಲೇಯರ್ಸ್ ಅಷ್ಟೇ ಬೆಂದಿದೆ, ಒಳಗಡೆ ಯಾವುದು ಬೆಂದಿಲ್ಲ. ಸೊ ಎಷ್ಟು ಬೆಂದಿದೆ ಅಷ್ಟನ್ನು ಮಾತ್ರ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಯಾರಿಗಾದ್ರೂ ಮೈದಾಯಿಂದ ಮಾಡೋ ಮೋಮೋಸ್ ಇಷ್ಟ ಆಗಿಲ್ಲ ಅಂದರೆ ಇದನ್ನು ನೀವು ಫ್ರೈ ಮಾಡ್ಬೋದು, ಅಥವಾ ಮೋಮೋಸೇ ಇಷ್ಟ ಇಲ್ಲ ಅಂದ್ರೂ ಇದನ್ನು ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಎಲ್ಲ ವೆಜಿಟೇಬಲ್ಸ್ ಇರುತ್ತಲ್ಲ, ಮಕ್ಕಳು ಕೊಟ್ಟರೆ ತುಂಬ ಕಲರ್ಫುಲ್ಲಾಗಿರುತ್ತೆ, ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನು ಒಂದೊಂದಕ್ಕೇ ಈ ಥರ ಎಲೆಗಳು ತೊಗೊಂಡು ಫಿಲ್ಲಿಂಗ್ ಹಾಕಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೋಲ್ ಮಾಡಿ ಇಟ್ಕೊಂಡು ಆಯಿತು. ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಬಟ್ ಪರವಾಗಿಲ್ಲ, ರೋಲ್ ಮಾಡೋಕ್ಕಾದರೆ ಸಾಕಾಗುತ್ತೆ ಅನ್ನೋಷ್ಟಂಗೆ ಮಾಡಿದ್ದು ನಾನು. ಸ್ವಲ್ಪ ದೊಡ್ಡ ಕ್ಯಾಬೇಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅವಾಗ ಎಲೆಗಳು ತುಂಬ ದೊಡ್ಡದು ಬರುತ್ತಲ್ವಾ, ರೋಲು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಟ್ ಇದು ನಾನು ಸ್ವಲ್ಪ ಚಿಕ್ಕದೇ ಇತ್ತು ನನಗೆ, ಸೊ ಚಿಕ್ಕದು ಸಿಕ್ತು, ಅದಕ್ಕೆ ನಾನು ಇದನ್ನು ತೊಗೊಂಡು ಮಾಡಿದ್ದೀನಿ. ನೋಡ್ತಿದ್ದೀನಿ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ವಾ, ತುಂಬ ಟೆಂಪ್ಟ್ ಆಗುತ್ತೆ. ಸೊ ಇಷ್ಟು ಮಾಡಿದೆ, ಒಂದು 5-6 ಎಲೆಗಳಾಯಿತು ನನಗೆ. ಸೊ ಇದನ್ನು ನಾವು ಒಂದು 20 ನಿಮಿಷ
ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆ ಅದು ಇಡಿಯಟ್ ನಾನು ಮಾಡಿದ್ದೀನಲ್ಲ ಈ ಥರ ಪ್ರೊಸೆಸ್ ಆದರೂ ಮಾಡ್ಕೊಳ್ಳಿ. ಸೊ ಒಂದು 20 ನಿಮಿಷ ಬೇಯಿಸ್ಬೇಕು. ಒಳಗಡೆ ಎಲ್ಲ ವೆಜಿಟೇಬಲ್ಸ್ ಬೆಂದಿರುತ್ತಲ್ಲ ಬೇಯಬೇಕಲ್ವ, ಹಸಿ ಇದ್ದು ಹಾಕಿರೋದು. ಸೊ ಅದಕ್ಕೆ ಸ್ವಲ್ಪ ಬೇಯಬೇಕಾಗತ್ತೆ. ಇಲ್ಲ ನೀವು ಫ್ರೈ ಮಾಡಿ ಹಾಕ್ತೀನಿ ಅಂದರೆ ಒಂದು 10 ನಿಮಿಷ ಸಾಕಾಗುತ್ತೆ. ಬಟ್ ನಾನು ಅಲ್ಲಿ ಫ್ರೈ ಮಾಡಿಲ್ಲ, ಸೊ ಹಾಗೆ ಹಾಕಿದ್ದೀನಿ. ಸೊ ಒಂದು 20 ನಿಮಿಷ ಬೇಕು ಬೇಯೋದಕ್ಕೆ. ಇದಕ್ಕೇನು ಅಂಟ್ಕೊಳ್ಳುತ್ತೆ ಅನ್ನೋದೇನಿಲ್ಲ, ಈಸಿಯಾಗಿ ತೆಗಿಬೋದು, ಈಸಿಯಾಗಿ ಹಾಕ್ಬೋದು. ಆಯಿಲ್ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ. ಸೊ ಒಂದು 20 ನಿಮಿಷ ಬೇಯಿಸ್ಬೇಕು. ಸೊ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಮೋಮೋಸ್ ಟೈಪಲ್ಲೇ ಚಟ್ನಿ, ಮೋಮೋಸ್ ಚಟ್ನಿ ಥರನೇ. ಆದರೆ ಸ್ವಲ್ಪ ತೆಳು ಇರುತ್ತೆ ಇದು. ಚಟ್ನಿ ಅಂತಲೂ ಅನ್ನಲ್ಲ, ಸಾಸ್ ಒಂಥರ ಸೆಮಿ ಥರ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ನಾನು ಚಿಕ್ಕ ಇಂಚು ಶುಂಠಿ ತೊಗೊಂಡಿದ್ದೀನಿ. ನಾನು ಅಲ್ಲಿ ಬರೀ 6 ಅಷ್ಟೇ ಇರೋದಲ್ವ, ಸೊ ಅದಕ್ಕೆ ಚಿಕ್ಕದೇ ಸ್ವಲ್ಪನೇ ಕಮ್ಮಿನೇ ಮಾಡ್ತಿದ್ದೀನಿ. ಒಂದು 3ರಿಂದ 4 ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಒಂದು ಚಿಕ್ಕ ಸ್ಲೈಸು ಟೊಮ್ಯಾಟೊ. ನಾನು ಫುಲ್ಲು ಟೊಮ್ಯಾಟೊ ಹಾಕಿಲ್ಲ, ಬರೀ ಒಂದು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದು. ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಒಂದು 3 ನಿಮ್ಮ ಖಾರದ ತಕ್ಕಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಚಿಲ್ಲಿ ಸಾಸು. ನಾನು ಗ್ರೀನು ಮತ್ತು ರೆಡ್ 2 ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ನಾನು ಟೊಮೆಟೊ ಸಾಸ್ ಹಾಕ್ತಿಲ್ಲ, ಆಲ್ರೆಡಿ ಇಲ್ಲಿ ಟೊಮೆಟೊ ಇದೆ. ಸ್ವಲ್ಪ ಹುಳಿ ಹುಳಿ ಆದರೆ ತಿನ್ನೋಕ್ಕಾಗಲ್ಲ. ಸೊ 1 ಸ್ಪೂನು ಸೋಯಾ ಸಾಸ್. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು, ಯಾಕಂದರೆ ಸಾಸಲ್ಲೂ ಇರುತ್ತೆ ಉಪ್ಪು. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಕ್ಯಾಬೇಜ್ ಬೇಯಿಸ್ಬೇಕಾದ್ರೆ ಇನ್ನು ಉಪ್ಪು ಹಾಕ್ಕೊಳ್ಳೋದೇನು ಬೇಡ, ಹಾಗೆ ಬೇಯಿಸ್ಕೊಳ್ಬೋದು. ಇವಾಗ ಪೆಪ್ಪರ್ ಪೌಡರ್ ಹಾಕಿ ಈ ಥರ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹನಿ ಹಾಕ್ತಿದ್ದೀನಿ. ಚೈನೀಸ್ ಐಟಮ್ಗೆ ಹನಿ ಇಲ್ಲದೇ ಟೇಸ್ಟೇ ಇರೋದಿಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹನಿ ಮತ್ತು ಬಿಳಿ ಎಳ್ಳು, ಬಟ್ ನನ್ನ ಹತ್ರ ಬಿಳಿ ಎಳ್ಳಿರಲಿಲ್ಲ, ಬಟ್ ಹನಿ ಇಟ್ಟು ಅದನ್ನು ಹಾಕಿದ್ದೀನಿ. ಅಷ್ಟು ತೆಳುಗಿದ್ರೆ ಸಾಕು, ಗಟ್ಟಿದು ಬೇಡ. ಸೊ ಇವಾಗ 20 ನಿಮಿಷ ಆಗಿ ನೋಡ್ತಾ ಇದ್ದೀವಿ, ಬೆಂದಿದೆ, ನೀಟಾಗಿ ಕ್ಲಿಯರಾಗಿ ಬೆಂದಿದೆ. ಸೊ ನಾನು ಮುಟ್ಟೆ ನೋಡ್ತಾ ಇದ್ದೆ ಅದು ಬೆಂದಿದೆಯಾ ಇಲ್ವ ಅಂತ, ಬಟ್ ಬೆಂದಿತ್ತು. ಇದು ವೆಜ್ಜಿ ಫ್ರೈಸು ಸ್ವಲ್ಪ ಮಿಕ್ಕಿತ್ತಲ್ವ ಕಟ್ ಮಾಡ್ಕೊಂಡಿರೋದು. ಸೊ ಅದಕ್ಕೆ ಒಂದು 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಸಿ, ನೀರು ಹಾಕಿಲ್ಲ ಏನಿಲ್ಲ, ಹಾಗೆ ಕಲಿಸ್ಬಿಟ್ಟು ಜಸ್ಟ್ ಡೀಪ್ ಫ್ರೈ ಮಾಡಿದ್ದೆ ಅಷ್ಟೇ. ಕ್ಯಾಬೇಜ್ ಸ್ವಲ್ಪ ಕಮ್ಮಿ ಇತ್ತಲ್ಲ, ಸೊ ಅದಕ್ಕೆ ಇಷ್ಟು ಮಿಕ್ಕಿದ್ದನ್ನು ನಾನು ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟು. ಆ ಸಾಸ್ ಜೊತೆ ಚಟ್ನಿ ಜೊತೆ ತಿಂದಾಗ್ಲಂತೂ ಒಂಥರ ವೆಜ್ ಮೋಮೋಸ್, ಇದು ವೆಜ್ ಮಂಚೂರಿಯನ್ ತಿಂದಾಗಲೇ ತಿನ್ನೋ ಥರನೇ ಅನ್ನಿಸ್ತಿತ್ತು ಟೇಸ್ಟು, ಅಷ್ಟು ಚೆನ್ನಾಗಿತ್ತು. ನಾನು ಈ ಪಕೋಡ ಥರ ಹಾಕ್ಕೊಂಡು ಮಾಡ್ಕೊಂಡಿದ್ದು ಪಕೋಡ ಥರ. ಈ ಥರ ಮಿಕ್ಕಿದಾಗ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ಈ ಥರ ಏನೋ ಒಂದು ಮಾಡೋದು ಚೆನ್ನಾಗಿರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಬಿಸಿ ಎಣ್ಣೆಗೆ ಹಾಕಿ ಕಲಸಿಬಿಟ್ರೆ ಆಯಿತು. ಒಂದು 5 ನಿಮಿಷ ಈ ಥರ ಕಡೆ ಬೇಯಿಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಸೊ ಕ್ಯಾಬೇಜ್ ರೋಲ್ ಚಟ್ನಿನ ಹಾಕಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಇದೆ ನೋಡಿ. ಸೊ ಯಾರಿಗೆ ಮೋಮೋಸ್ ಇಷ್ಟ ಆಗಲ್ಲ, ಫ್ರೈ ಅಥವಾ ಯಾವುದೇ ಮೋಮೋಸ್ ಇಷ್ಟ ಆಗಲ್ಲ ಅಂದರೂ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು, ಹೆಲ್ತಿಗೂ ಇರುತ್ತೆ. ಸಾಸ್ ಬೇಡ ಅಂದರೂ ಪರವಾಗಿಲ್ಲ, ಹಾಗೇನೂ ತಿನ್ಬೋದು. ಸೊ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇವೆಲ್ಲ ಪಕೋಡನೂ ತುಂಬ ಚೆನ್ನಾಗಿತ್ತು.